ಮಾತುಗಳು ಅದನ್ನ ಕಂಡು ಬೆಚ್ಚಿ ಬೆದ್ದಿದ್ದಾರೆ. ಇದು ಕರ್ನಾಟಕದಲ್ಲಿ ಆಗಿರುವಂತಹ ಇಡಿ ಭೇಟೆ ಅಲ್ಲ, ಇದು ಭರ್ಜರಿ ಭೇಟೆ. ಗುಡ್ಡೆಯನ್ನ ಹಾಕಿದ ದೃಶ್ಯ ನೋಡಿ ಇಡಿ ಅಧಿಕಾರಿಗಳೇ ತಂಡ ಹೊಡೆದಿದ್ದಾರೆ, ಶಾಕ್ ಆಗಿದ್ದಾರೆ. ಎಲ್ಲಿ ಹಾಗಾದ್ರೆ ಇಡಿ ಭರ್ಜರಿ ಭೇಟಿಯನ್ನ ಮಾಡ್ತು? ಯಾವ ರಾಜ್ಯದಲ್ಲಿ? ಕರ್ನಾಟಕದಲ್ಲ, ಅಲ್ಲ. ಇಡಿ ದಾಳಿಯಲ್ಲಿ ಪತ್ತೆಯಾಯ್ತು ಕಂತೆ ಕಂತೆ ದುಡ್ಡಿನ ಪರ್ವತ. ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಆಪ್ತ ಕಾರ್ಯದರ್ಶಿಯ ಮನೆ ಮೇಲೆ ದಾಳಿಯಾಗಿದೆ. ರಾಂಚಿಯಲ್ಲಿರುವ ಮನೆ ಮೇಲೆ ದಾಳಿ ಮಾಡಿದ್ದು ಕೋಟಿ ಕೋಟಿ ಪತ್ತೆಯಾಗಿದೆ. ನಾನು ಹೇಳ್ದೆ ಕರ್ನಾಟಕದಲ್ಲ ಅಂತ, ರಾಂಚಿಯಲ್ಲಿ ಆಗಿರೋದು. ಸುಮಾರು 30 ಕೋಟಿಗೂ ಹೆಚ್ಚು ಹಣ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಹಣ ನೋಡ್ತಾ ಇದ್ರೆ ಅಬ್ಬಬ್ಬಾ ಅನ್ಸುತ್ತೆ, ಎಲ್ಲಿಟ್ಟಿದ್ರು ಸ್ವಾಮಿ ಇಷ್ಟೊಂದು ಹಣನ ಅಂತ. ಕೋಟಿ ಕೋಟಿ ಹಣ ಹೆಂಗ್ ರಾಶಿ ಹಾಕಿದಾರೆ ನೋಡಿ, ಪೇಪರ್ ಹಾಕ್ತಾರಲ್ಲ ಹಂಗ ಹಾಕಿದ್ದಾರೆ. ಅಷ್ಟು ಹಣ ಸಿಕ್ಕಿದೆ ಇಡಿ ಅಧಿಕಾರಿಗಳಿಗೆ. ಮಾಹಿತಿ ಮೇರೆಗೆ ರೇಡ್ ಮಾಡಿದ್ರು. ಈಗ ಹಣನ ಎಣಿಸಕ್ಕಾಗ್ದಿರಾ ಯಂತ್ರಗಳನ್ನ ತರಿಸ್ಕೊಳ್ತಾ ಇದ್ದಾರೆ. ಈ ಹಣ ನೋಡಿ ಅವರೇ ಬೆಚ್ಚ ಬಿದ್ರು, ತಂಡ ಹೊಡೆದೋದ್ರು. ಹಣದ ಗುಡ್ಡೆ ಹಾಕಿ ದೃಶ್ಯ ನೀವು ನೋಡ್ಬೋದು. ಯಾವ ತರ ಗುಡ್ಡೆ ಹಾಕಿದ್ದಾರೆ ನೋಡಿ. ಅಲ್ಲಿ ಬ್ಯಾಗಿನ ಇನ್ನು ತೆಗಿತಾನೆ ಇದ್ದಾರೆ ನೋಟಿನ ಕಂತೆನ. ಅಧಿಕಾರಿಗಳೇ ನೋಡಿರ್ಲಿಲ್ಲ ಅನ್ಸುತ್ತೆ ಇಷ್ಟೊಂದು ಹಣ. ಕೋಟಿ ಕೋಟಿ ಕಂತೆ ಕಂತೆ ದುಡ್ಡಿನ ಪರ್ವತನೇ ಅವ್ರ ಮನೆಯಲ್ಲಿ ನಿರ್ಮಿಸಿದ್ರು. ಅವರೇ ಗಾಬರಿ ಆಗೋಗಿರ್ತಾರೆ. ಈ ಹಣ ಕೈಯಲ್ಲಿ ಏನಾದ್ರು ಎಣಿಸ್ಬೇಕಂದ್ರೆ ನಾವು 1 ವಾರ ಎಣಿಸ್ತಾನೆ ಕುತ್ಕೊಂಡಿರ್ಬೇಕು ಅಂತ. ರಾಂಚಿಯಲ್ಲಿ ಆಗಿರುವ ಘಟನೆದು ಇಡೀ ಶಾಕ್ ಕೊಟ್ಟಿದೆ. ಜಾರಿ ನಿರ್ದೇಶನಾಲಯನೇ ತಂಡ ಹೊಡೆದು ಹೋಗಿದೆ ಈ ರಾಶಿಯನ್ನ ನೋಡಿ. ಸಂಜೀವ್ ಲಾಲ್ ಎಂಬುವವರ ಮನೆ ಮೇಲೆ ನಡೆದಿರುವಂತಹ ದಾಳಿ ಇದು. ಕಾಂಗ್ರೆಸ್ ಸಚಿವನ ಆಪ್ತ ಕಾರ್ಯದರ್ಶಿ ಮನೆ ಮೇಲೆ ರೇಡ್ ಆಗಿದ್ದು ಕೋಟಿ ಹಣ ಪತ್ತೆಯಾಗಿದೆ.